ದಾಖಲೆಗಳ ಸಮೇತವಾಗಿ ಈಗ ಈ ಜಮೀನು ನುಂಗಿರುವ ವಿಚಾರವನ್ನ, ಕೆರೆಯನ್ನ ಕಬಳಿಸಿರುವ ವಿಚಾರವನ್ನ ಒನ್ ಬೈ ಒನ್ ನಿಮ್ಮ ಮುಂದೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ ರಾಕೇಶ್ ಶೆಟ್ಟಿ ಸರ್. ಓವರ್ ಟು ರಾಕೇಶ್ ಶೆಟ್ಟಿ ಸರ್. ಎಸ್ ಪ್ರಣೋತ್, ಈಗ ನಾನು ಮಾತಾಡಲಿಕ್ಕೆ ಹೋಗ್ತಾ ಇರೋದು ಒಬ್ಬ ಸಾಮಾನ್ಯ HD ದೇವೇಗೌಡರ ಫ್ಯಾಮಿಲಿಯ ಬಗ್ಗೆ, ನಾಟ್ ಮಾಜಿ ಪ್ರಧಾನಮಂತ್ರಿ. ಅದನ್ನು ಪಕ್ಕಕ್ಕಿಟ್ಟು HD ದೇವೇಗೌಡ, ಹಾಸನದಲ್ಲಿ ಹುಟ್ಟಿದಂತಹ ದೇವೇಗೌಡರು, ಹಾಸನದಲ್ಲಿ ತನ್ನನ್ನು ತಾನು ಹಾಸನಾಂಬೆಯ ನೆಕ್ಸ್ಟ್ ಪುತ್ರನೇ ತಾನು ಅಂತ ಬೆಳೆದುಕೊಂಡು ಬಂದ ದೇವೇಗೌಡರು, ತನ್ನನ್ನು ತಾನು ಸಚ್ಚಾರಿತ್ರ್ಯ ಅಂತ ಪ್ರೂವ್ ಮಾಡ್ತಾ ಬಂದ ದೇವೇಗೌಡರು ಇವತ್ತು ಜಗತ್ತಿನಲ್ಲಿ ಬೆತ್ತಲೆ ಆಗುವಂತಹ ಟೈಮಲ್ಲಿ ಬಂದಿದ್ದಾರೆ. ದೇವೇಗೌಡರ ಫ್ಯಾಮಿಲಿ 420 ಫ್ಯಾಮಿಲಿ ಅಂತ ಹೇಳಲಿಕ್ಕೆ ನನಗೆ ಯಾವ ಮುಜುಗರನೂ ಇಲ್ಲ. ಭ್ರಷ್ಟ ಫ್ಯಾಮಿಲಿ ಅಂತ ಹೇಳಲಿಕ್ಕೆ ಯಾವ ಮುಜುಗರನೂ ಇಲ್ವಾ. ಅನಾಗರಿಕ ಫ್ಯಾಮಿಲಿ ಅಂತ ಹೇಳಲಿಕ್ಕೆ ಯಾವ ಮುಜುಗರನೂ ಇಲ್ಲ. ಅಶ್ಲೀಲವಾದ ಫ್ಯಾಮಿಲಿ ಅಂತ ಹೇಳಲಿಕ್ಕೆ ಯಾವ ಮುಜುಗರನೂ ಇಲ್ಲ. ನಾಚಿಗೆ ಮಾನ ಮರ್ಯಾದೆ ಬಿಟ್ಟಿದ್ದವರು ಅಂತ ಹೇಳಲಿಕ್ಕೂ ಯಾವ ಮುಜುಗರನೂ ಇಲ್ಲ. ಯಾಕಂದರೆ 420 ಅಂತ ಹೇಳೋದಕ್ಕೆ ಮೊನ್ನೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಬೇಕಾದಂತಹ ಒಂದು ಇದರಲ್ಲೇ ಹೇಳುತ್ತೆ. ಇವತ್ತು ನಾನು ಆ 420 ಇನ್ನೊಂದು ಕೆಲಸವನ್ನು ಇಡೀ ಫ್ಯಾಮಿಲಿ ಸೇರಿ ಮಾಡಿ 420 ಮಾಡಿದ ಇನ್ನೊಂದು ಕೆಲಸವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಅನಾಗರಿಕರು ಅಂತ ಏನಂತ ಹೇಳ್ತಾ ಇದ್ದೀನಿ ನಿಮಗೆ. ಪ್ರಜ್ವಲ್ ರೇವಣ್ಣ ಮತ್ತು ಸೂರಜ್ ರೇವಣ್ಣಗಳ CDಗಳು ವಿಡಿಯೋಗ್ರಾಫ್ಗಳು ಎಲ್ಲ ಬಂದಾಗಲೇ ಗೊತ್ತಾಗಿತ್ತು ಮಾನ ಮರ್ಯಾದೆ ಎಷ್ಟು ಇವರು ಇಟ್ಕೊಂಡಿದ್ದಾರೆ, ಎಷ್ಟು ಇವರು ಯಾವ ರೀತಿಯಾಗಿ ಬೇಕಾದರೂ ತಮ್ಮ ಮಾನ ಮರ್ಯಾದೆ ಹೋದ್ರೂ ತೊಂದರೆ ಇಲ್ಲ, ತಮ್ಮ ಸಾಮ್ರಾಜ್ಯ ಕೊಲ್ಯಾಪ್ಸ್ ಆಗಬಾರ್ದು ಅನ್ನೋದಕ್ಕೆ ಯಾರೊಟ್ಟಿಗೂ ಬೇಕಾದರೂ ಹೋಗ್ತಾರೆ ಅನ್ನುವ ಈ ಫ್ಯಾಮಿಲಿಯ ಏನು ಚರ್ಯೆ ಇದೆ ಅದನ್ನು ನಾನು ಇವತ್ತು ಜಗತ್ತಿನ ಮುಂದೆ ಬೆತ್ತಲೆ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ. ಯಾವಾಗಲೂ ಇವರು ಪೆನ್ ಡ್ರೈವನ್ನು ಹಿಡ್ಕೊಂಡು ತೋರಿಸಿ ಅವಂದು ಇದೆ, ಇವಂದು ಇದೆ, ಎಲ್ರದ್ದು ಇದೆ ಅಂತ ಹೇಳ್ಕೊಂಡು ತಿರುಗ್ತಾ ಇದ್ದ ದೇವೇಗೌಡರ ಫ್ಯಾಮಿಲಿ ಇವತ್ತು ಮೊನ್ನೆ ತಾನೇ ಸಿದ್ದರಾಮಯ್ಯನವರ ಎಗೇನ್ಸ್ಟ್ ಒಂದು ಪಾದಯಾತ್ರೆಯನ್ನು ಮುಗಿಸಿ ಕಹಳೆಯನ್ನು ಊದ್ತಾ ಇದ್ದ ಕುಮಾರಸ್ವಾಮಿಯವರ ಫ್ಯಾಮಿಲಿ ಇನ್ನೊಂದು ಮಹಾನಾಯಕನ ಬಗ್ಗೆ ಮಾತಾಡ್ತಾ ಹೇಳ್ತಾರೆ. ಆ ಶಿವು ಈ ಶಿವು ಅಲ್ಲಿ ಅವನು ಇಲ್ಲಿ ಅವನು ಅಂತ ಮಾತಾಡ್ತಾರೆ. ಈಗ ನಾನು ಯಾವಾಗಲೂ ಹೇಳ್ತಾ ಇದ್ದೀನಿ, ಇನ್ನೊಬ್ಬನ ಮನೆಯ ಕೊಚ್ಚೆಯ ಬಗ್ಗೆ ಮೊದಲ ಮಾತಾಡುವ ಈ ಫ್ಯಾಮಿಲಿ ತಮ್ಮ ಸಾಮ್ರಾಜ್ಯವನ್ನು ಯಾವ ಕೊಚ್ಚೆಯಲ್ಲಿ ಕಟ್ಕೊಂಡಿದ್ರು, ಎಂಥ ವಾಸನೆ ಕೊಚ್ಚೆಯಲ್ಲಿ ಇವರು ಬದುಕ್ತಾ ಇದ್ದಾರೆ, ಯಾವ ರೀತಿಯ ಸಾಮ್ರಾಜ್ಯವನ್ನು ಇವರು ಗಟರ್ನಲ್ಲಿ ಕಟ್ಕೊಂಡಿದ್ದಾರೆ, ಯಾವ ರೀತಿಯ ಭ್ರಷ್ಟ 420 ಫ್ಯಾಮಿಲಿ ಅಂತ ಹೇಳೋದಕ್ಕೆ ನನಗೆ ಯಾವ ಮುಜುಗರನೂ ಇಲ್ಲ. ಎಗೈನ್ ಐ ಆಮ್ ಮೇಕಿಂಗ್ ವೆರಿ ಶ್ಯೂರ್ ಹಿಯರ್, ನಿಮಗೆ ನಾನು ಮಾಜಿ ಪ್ರಧಾನಮಂತ್ರಿಗಳನ್ನು ಟಚ್ ಮಾಡ್ತಾ ಇಲ್ಲ, ನಾನು ಒಕ್ಕಲಿಗ ಲೀಡರನ್ನು ಟಚ್ ಮಾಡ್ತಾ ಇಲ್ಲ. ಐ ಆಮ್ ಟಚಿಂಗ್ ಎ ಕ್ರಿಮಿನಲ್ ಫ್ಯಾಮಿಲಿ. ಕ್ರಿಮಿನಲ್ಗೆ ಜಾತಿ ಇಲ್ಲ, ಕ್ರಿಮಿನಲ್ಗೆ ಪದವಿ ಇಲ್ಲ, ಕ್ರಿಮಿನಲ್ಗಳಿಗೆ ಯಾವ ಐಡೆಂಟಿಟಿ ಇಲ್ಲ. ಹಿ ಈಸ್ ಎ ಕ್ರಿಮಿನಲ್. ಈ ಫ್ಯಾಮಿಲಿ ಕ್ರಿಮಿನಲ್. ಐ ವಾಂಟ್ ದಿಸ್ ರೆಸ್ಪಾನ್ಸಿಬಿಲಿಟಿ. ನಾನು ಹೇಳ್ತಾ ಇದ್ದೀನಿ, ಇದನ್ನು ಏನಾದರೂ ದೇವೇಗೌಡರ ಫ್ಯಾಮಿಲಿ ನಾನು ಹೇಳೋದನ್ನು ರಾಂಗ್ ಅಂತ ಪ್ರೂವ್ ಮಾಡಿದರೆ, ಅಥವಾ ಕನ್ನಡಿಗರು ಅಥವಾ ಭಾರತ ದೇಶದವರು ಈ ಸ್ಟೋರಿಯನ್ನು ನೋಡ್ತಾ ಇದ್ದವರಿಗೆ ಯಾರಿಗಾದರೂ ಅನಿಸ್ಬಿಟ್ರೆ ಇಲ್ಲಪ್ಪ ಇದೇನೋ ರಾಕೇಶ್ ಶೆಟ್ಟರು ಕ್ರಿಯೇಟ್ ಮಾಡಿರ್ಬೋದು ಅಥವಾ ಸಿದ್ದರಾಮಯ್ಯನವರಿಗೆ ಕ್ರಿಯೇಟ್ ಮಾಡಿ ಬಿಟ್ಟಿರ್ಬೋದು ಎನ್ನುವುದೇನಾದರೂ ಡೌಟ್ ಬಂದರೆ ನಮ್ಮಲ್ಲಿಗೆ ಬನ್ನಿ. ಆ ದಿನ ನಾನು ಈ ಪ್ರೊಫೆಷನನ್ನು ಬಿಟ್ಟು ದೇವೇಗೌಡರ ಮನೆಯಲ್ಲಿ ಪಾದಸೇವೆ ಮಾಡಲಿಕ್ಕೆ ಹೊರಡ್ತೀನಿ. ಐ ಫೀಲ್ ನೈತಿಕತೆ, ಸೆಲ್ಫ್ ರೆಸ್ಪೆಕ್ಟು, ಇನ್ನೂ ಜನರನ್ನು ಮೂರ್ಖರನ್ನು ಮಾಡಲಿಕ್ಕೆ ಆಗಲ್ಲ ಅನ್ನುವ ಏನಾದರೂ ಸ್ವಲ್ಪ ಆದರೂ ಭಾವನೆಗಳು ಬಂದರೆ ದಿಸ್ ಪೀಪಲ್ ಶುಡ್ ರಿಸೈನ್ ಟುಮಾರೋ ಶೇಮ್ಲೆಸ್ಲಿ ಆಸ್ಕಿಂಗ್ ಸಾರಿ. ಕರ್ನಾಟಕದ ಜನತೆಯ ಕ್ಷಮೆ ಕೇಳ್ತಾ ಇವರು ರಾಜಕೀಯ ನಿವೃತ್ತಿಗಳನ್ನು ಪಡಿಬೇಕಾದಂತಹ ಸ್ಟೋರಿಯನ್ನು ನಾನು ಇವತ್ತು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ. ಎಗೈನ್ ನಾನು ಹೇಳ್ತಾ ಇದ್ದೀನಿ, ಕೆರೆ ನುಂಗಿದ್ದಾರೆ ಅಂತ. ನಾನು ಕೋಡಗನ ಕೋಳಿ ನುಂಗಿತ್ತ ಅನ್ನುವ ಕವಿತೆ ಒಟ್ಟಿಗೆ ಒಂದು ಸ್ಟಾರ್ಟ್ ಮಾಡಿದ್ದೆ. ಈಗ ನಾನು ಹೇಳ್ತಾ ಇದ್ದೀನಿ, ಇಟ್ ಈಸ್ ನಾಟ್ ಓನ್ಲಿ 439 ಕುಂಟಾಸ್. ನಾನು ಸ್ಟೋರಿಯನ್ನು ಅಲ್ಲಿಂದ ಸ್ಟಾರ್ಟ್ ಮಾಡಿ ಇವರು 82 ಎಕರೆಯ ಸಾಮ್ರಾಜ್ಯವನ್ನು ಹೇಗೆ ಕಟ್ಟಿದ್ರು, ತೆಂಗಿನಕಾಯಲ್ಲಿ ಹೇಗೆ ಬೆಳೆದ್ರು, ಕೋಟಿಯಲ್ಲಿ ಹೆಂಗೆ ಉದ್ಭವ ಆಯಿತು, ಇವರಿಗೆ ಅಲ್ಲಿ ವಜ್ರ ವೈಡೂರ್ಯಗಳು ಮಣ್ಣು ಅಗಿಯುವಾಗ ಹೆಂಗೆ ಸಿಕ್ತು ಕುಮಾರಸ್ವಾಮಿ ಮತ್ತು ದೇವೇಗೌಡರಿಗೆ, ರೇವಣ್ಣ, ಬಾಲಕೃಷ್ಣ, ರಮೇಶ್ಗೆಲ್ಲ, ಅದರಿಂದ ಇವರು ಸಾಮ್ರಾಜ್ಯವನ್ನು ಹೆಂಗೆ ಕಟ್ಟಿದ್ರು ಅನ್ನುವ ಸ್ಟೋರಿಯನ್ನು ನಿಮಗೆ ತೋರಿಸ್ತೀನಿ. ಐ ಸೇ ಟುಡೇ ಬಿಫೋರ್ ರಿವೀಲಿಂಗ್ ದ ಸ್ಟೋರಿ, ಐ ಟೇಕ್ ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ ಆಫ್ ದಿ ಸ್ಟೋರಿ ಪ್ರೌಡ್ಲಿ. ಈ ಸ್ಟೋರಿಯನ್ನು ಇನ್ವೆಸ್ಟಿಗೇಷನ್ ಜರ್ನಲಿಸಮ್ ಅಂತ ಏನು ಹೇಳ್ತೀವಿ ನೋಡಿ, ಅವರಿಗೆಲ್ಲ ದಾರಿ ಎರೀತಾ. ಕುಮಾರಸ್ವಾಮಿ ಈ ಪೆನ್ನನ್ನು ನೋಡಿ, ಲಾಸ್ಟ್ ಟೈಮ್ ಡೆಲ್ಲಿಯಲ್ಲಿ ನೀವು ಹೊಡಿದ್ರಿ, ಏನೋ ಕಡ್ಡಿ ಇಟ್ಕೊಂಡು ಆಡಿಸ್ತಾ ಇದ್ದ ಅಂತ. ಈ ಕಡ್ಡಿಗಿರುವ ಬೆಲೆ ಇವತ್ತು ಏನಾದರೂ ನಿಮ್ಮ ಫ್ಯಾಮಿಲಿಗೆ ಈ ಸ್ಟೋರಿ ಮೇಲೆ ಆದರೆ ಉಳಿದ್ರೆ ಈ ಕಡ್ಡಿನೇ ನಿಮಗೆ ಗಿಫ್ಟಾಗಿ ಕಳಿಸ್ಕೊಡ್ತೀನಿ. ನಿಮ್ಮೆಲ್ಲರ ಪರ್ಮಿಷನ್ ತಗೊಳ್ತಾ ಐ ಗೋ ಟು ಎ ಸ್ಟೋರಿ. ಗ್ರ್ಯಾಂಟ್, ನೀವೆಲ್ಲ ಕೇಳಿದ್ರಿ ವೀಕ್ಷಕರೇ. ಗ್ರ್ಯಾಂಟ್ ಅಂದರೆ ಕರ್ನಾಟಕ ಗೌರ್ಮೆಂಟಿಂದ ಗೋಮಾಳದಲ್ಲಿರುವ ಜಾಗವನ್ನು
ಅಥವಾ ಗವರ್ಮೆಂಟ್ ಜಾಗವನ್ನು ರೈತರಿಗೆ ಅಥವಾ ಜಮೀನು ಇಲ್ಲದವನಿಗೆ ಅವನು ಪತ್ರ ಬರೆದ್ರೆ ತನ್ನ ಹತ್ರ ಜಮೀನು ಇಲ್ಲ, ನಾನು ಉಳ್ಕೊಂಬಿಟ್ಟು ಹೊಟ್ಟೆ ಹೊರಿಬೇಕು, ನನ್ನ ಮಕ್ಕಳನ್ನು ಸಾಕಬೇಕು, ನನ್ನ ಹತ್ರ 1 ಇಂಚು ಜಮೀನು ಇಲ್ಲ ಅಂತ ಬರೆದ್ರೆ ಅಪ್ ಟು ಲೆಸ್ ದೆನ್ 5 ಎಕ್ಟಾರ್ಸ್ ಅಂದರೆ 4 ಎಕರ್ 39 ಗುಂಟಾಸ್ ಅಂದರೆ 40 ಗುಂಟಾಸ್ ಮಾಡಿದರೆ ಅದು 5 ಎಕರೆ ಆಗುತ್ತೆ, ಕೊಡಲಿಕ್ಕಾಗಲ್ಲ. 4 ಎಕರೆ 39 ಗುಂಟೆ ಜಾಗವನ್ನು ಗವರ್ಮೆಂಟಿನವರು ಷರತ್ತಿನೊಂದಿಗೆ ಗ್ರ್ಯಾಂಟ್ ಮಾಡ್ತಾರೆ. ಅಂದರೆ ಗವರ್ಮೆಂಟ್ ಜಾಗವನ್ನು ಗ್ರ್ಯಾಂಟ್ ಮಾಡ್ತಾರೆ. ಇದು ಕೊಡುವುದು ಓನ್ಲಿ ಯಾರಿಗೆ ಜಮೀನಿಲ್ಲ ಅವರಿಗೆ ಕೊಡುವಂತಹ ಈ ಒಂದು ಫೆಸಿಲಿಟಿ ಕರ್ನಾಟಕ ಗವರ್ಮೆಂಟು ಭಾರತ ದೇಶದಲ್ಲಿ ಇದೆ. ಈಗ ದೇವೇಗೌಡರೇ HD ದೇವೇಗೌಡರೇ ತನ್ನ ಮಡದಿ ತನ್ನ ಹತ್ರ ಜಾಗನೇ ಇಲ್ಲ, ಅವರೇ ಹೇಳ್ತಾರೆ ನಾನು ಬಡವ, ನಾನೊಬ್ಬ ರೋಡ್ ಸೈಡಲ್ಲಿದ್ದವನು, ನನಗೆ ಯಾರೂ ಗೊತ್ತಿರಲಿಲ್ಲ, ನಾನು ಏನೇನೋ ಮಾಡಿ ಡಿಪ್ಲೊಮೊ ಮಾಡಿದೆ. ಮೊನ್ನೆ ಇವರೇ ಹೇಳಿದ್ರೆ ನನ್ನಪ್ಪ ಆಗಲೇ ಡಿಪ್ಲೊಮೊ, ನಿನ್ನಪ್ಪ ಏನು ಮಾಡ್ತಾ ಇದ್ದೀಯ ಅಂತ. ಇವರು ಬೇರೆಯವರ ಅಪ್ಪಂದಿರನ್ನು ಕ್ವಶನ್ ಮಾಡ್ತಾ ಇವರ ಅಪ್ಪನ ಮತ್ತು ಇವರನ್ನ ಪಾಪದ ಕರ್ಮವನ್ನು ಮುಚ್ಚಿಡ್ಲಿಕ್ಕೆ ಯಾವತ್ತು ಟ್ರೈ ಮಾಡ್ತಾ ಇದ್ರು. ಇವರು ಬೇರೆಯವರನ್ನು ತೋರಿಸ್ತಾ ತಮ್ಮನ್ನು ಯಾರು ನೋಡಬಾರ್ದನ್ನುವ ನಾಟಕವನ್ನು ಯಾವಾಗ ಶುರು ಮಾಡಿದ್ರು, ಇವತ್ತು ಎಲ್ಲ ಬೇರೆಯವರು ಸೇರಿ ಮೊನ್ನೆಯ ಡ್ರಾಮಾ ಕಿಂಗೇರಿ ಟು ಮೈಸೂರು ಡ್ರಾಮಾವನ್ನು ನೀವು ನೋಡಿದ್ರಿ. ಯಾವ ರೀತಿಯ ಭಾಷಣಗಳಾಯಿತು, ಯಾವ ರೀತಿ ಇವರುಗಳು ಎದ್ದೆದ್ದು ಹುಚ್ಚೆದ್ದು ಕುಡಿದ್ರು. ಅದರ ಆನ್ಸರ್ಸ್ ಟುಡೇ ಐ ವಾಂಟ್ ಟು ಗಿವ್. ಪತ್ರಗಳು ಬರೆಯುವ ಈ ಚಟಕ್ಕೆ, ಪತ್ರಗಳು ಬರೆಯುವ ಈ ಶೋಕಿಗೆ, ದಿಸ್ ಈಸ್ ದ ಆನ್ಸರ್ ಟು ಯು ಮಿಸ್ಟರ್ ದೇವೇಗೌಡಜಿ. ಐ ವಿಲ್ ಸ್ಟಾರ್ಟ್ ದ ಡಾಕ್ಯುಮೆಂಟ್. ಇವತ್ತು ದೇವೇಗೌಡರೇ, ರಾಜ್ಯಸಭೆ ಅನ್ನೋದು ಪವಿತ್ರವಾದ ಸಂವಿಧಾನದ ಮಾತ್ರ ಅಲ್ಲ, ಭಾರತದ ಒಂದು ದೇವಸ್ಥಾನ ಇದ್ದಂಗೆ. ಅದರಲ್ಲೂ ಸುಳ್ಳು ಹೇಳಿಬಿಟ್ಟು ಕೂತ್ಕೊಳ್ತಿರುವ ನೀವು, ಅಲ್ಲಿನೂ ಟೇಬಲ್ ತಟ್ತಾ ಇರುವ ನೀವು, ದಯವಿಟ್ಟು ಕರ್ನಾಟಕದ ಜನತೆಗೆ ನಿಮ್ಮ ಮನೆಯಲ್ಲಿ ರೇಪ್ ಆದಾಗಲೂ ಆನ್ಸರ್ ಕೊಟ್ಟಿಲ್ಲ ನೀವು. ಈಗಲಾದರೂ ಜವಾಬ್ದಾರಿ ತಗೊಳ್ಳಿ. ಇದಕ್ಕಾದರೂ ಎದೆ ಎತ್ತಿ ಕರ್ನಾಟಕದ ಜನರಿಗೆ ಬೇಡ ಬಿಡಿ, ಅಟ್ಲೀಸ್ಟ್ ನಿಮಗೆ ಓಟ್ ಹಾಕಿದಾರಲ್ಲ, ನಿಮ್ಮನ್ನು ಗೌಡ್ರು ಮಾಡಿದಾರಲ್ಲ, ಅವರಿಗಾದರೂ ಆನ್ಸರ್ ಕೊಡುವಂತಹ ನೈತಿಕ ಜವಾಬ್ದಾರಿಯನ್ನು ಹೊತ್ಕೊಂಡು ಈ ಸ್ಟೋರಿ ನೋಡಿ. ವೀಕ್ಷಕರೇ, ಈಗ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇರೋದು 420 ಫ್ಯಾಮಿಲಿಯ 420 ಕೆಲಸವನ್ನು ನಿಮ್ಮ ಮುಂದೆ ಇಡ್ತೀನಿ. ಫಸ್ಟ್, ಹಾಸನ ಡಿಸ್ಟ್ರಿಕ್ಟ್, ಹೊಳೆನರಸೀಪುರ ತಾಲೂಕು, ಕಸಬಾ ಹೋಬಳಿ, ಅದರಲ್ಲಿ ಪಡವಲಹಿಪ್ಪೆ ಅನ್ನುವಂಥ ಒಂದು ಊರು. 420 ಫ್ಯಾಮಿಲಿ 82-83ರಲ್ಲಿ HD ದೇವೇಗೌಡರು ತನ್ನ ಹೆಂಡತಿಗೆ ಚೆನ್ನಮ್ಮ ಅವರಿಗೆ ಯಾವುದೇ ರೀತಿಯ ಜಮೀನಿಲ್ಲ, ಅವರಿಗೆ ಕರ್ನಾಟಕದ ಸರ್ಕಾರದಿಂದ ದಾನನೋ ಅಥವಾ ಗಿಫ್ಟೋ ಅಥವಾ ಭಿಕ್ಷೆನೋ ಕೊಡಿ ಅಂತ ಹೇಳಿದಾಗ ಕರ್ನಾಟಕದ ಅಂದಿನ ಹಾಸನ ಜಿಲ್ಲಾಧಿಕಾರಿ ಯವರು ಶ್ರೀಯುತ, ನಾನು ಹೆಂಗಸರನ್ನು ಇಲ್ಲಿ ಮಧ್ಯಕ್ಕೆ ತರಲ್ಲ, ಪಾಪ ತಾಯಿಗೆ ಹೆಂಗೆ ಗೊತ್ತಿರ್ಬೋದು. ಈಗ ಸಿದ್ದರಾಮಯ್ಯನವರ ಹೆಂಡತಿ ಹೆಸರು ತರ್ತಾರೆ. ಎಲ್ಲೂ ಕಾಣದ ಮಹಾತಾಯಿಯನ್ನು ಇವತ್ತು ನಾವೆಲ್ಲರೂ ಪಾರ್ವತಿಯವರ ಹೆಸರಲ್ಲಿ 14 ಸೈಟು CM ಏನು ಮಾಡಿದ್ರು ಅಂತ ಹೇಳುವ ಸ್ಥಿತಿ. ಎಲ್ಲೂ ಕಾಣದ ಪಾರ್ವತಿಯವರಿಗೆ ಅದೇ ರೀತಿ ಚೆನ್ನಮ್ಮ ಅವರು ಕೂಡ ಕಡೆ ಅದು ಯಾರು ಅವರ ಹೆಸರಲ್ಲಿ ಫ್ರಾಡ್ ಮಾಡಿದ್ರು, ಖುದ್ದು ದೇವೇಗೌಡರೇ ಫ್ರಾಡ್ ಮಾಡಿದಾರಂತ ಅದೇ ನಾವು ಹೇಳಬೇಕಾಗಿಲ್ಲ. ಅವರು ಅಧಿಕಾರದಲ್ಲಿದ್ದರು, ತನ್ನ ಹೆಂಡತಿಯ ಹೆಸರಲ್ಲಿ ಮಾಡಿಸ್ಕೊಂಡಿದ್ದಾರೆ. ದೆರ್ ಈಸ್ ನೋ ಡೌಟ್. ನಾನಿಲ್ಲಿ ಚೆನ್ನಮ್ಮನನ್ನು ಜರಿಯಲು ಹೋಗಲ್ಲ ಅಥವಾ ಆ ತಾಯಿಗೆ ನೋವು ಮಾಡಿಸ್ಲಿಕ್ಕೆ ನಾನು ಹೋಗಲ್ಲ. ಐ ನೋ ಹರ್. ಸೊ ಈ ವಯಸ್ಸಿನಲ್ಲಿ ಅವರಿಗೂ ಇದನ್ನು ಕಪ್ಪು ಚುಕ್ಕಿ ಹಚ್ಚಬೇಕನ್ನುವ ಪ್ರಯತ್ನವೂ ನಮ್ಮದಲ್ಲ. ಓಕೆ, ವಿ ಆರ್ ಟಾಕಿಂಗ್ ಅಬೌಟ್ ಎ 420 ಫ್ಯಾಮಿಲಿ ಎಗೇನ್. ಕೇಳ್ತಾರೆ, ಹಾಸನದ ಡಿಸ್ಟ್ರಿಕ್ಟ್ DC ಅವರು ಇವರಿಗೆ 4 ಎಕರೆ 39 ಗುಂಟೆ ಜಾಗವನ್ನು ಚೆನ್ನಮ್ಮನವರಿಗೆ LND ಆರ್ಡರ್ ಮೂಲಕ ಕೊಡ್ತಾರೆ. 83-84ರಲ್ಲಿ ಪುನಃ ಚೆನ್ನಮ್ಮನವರು ಅದೇ ಜಾಗವನ್ನು ತನ್ನ ಸುಪುತ್ರ, ಈಗ ತಾನೇ ಕಿಡ್ನ್ಯಾಪ್ ಕೇಸಲ್ಲಿ ಹೋಗ್ಬಿಟ್ಟು ತನ್ನ ಮಕ್ಕಳು ಸೀರಿಯಲ್ ರೇಪಲ್ಲಿ ಇನ್ನೂ ಒಬ್ಬ ಒಳಗಡೆ ಇದ್ದಾನೆ, ಹಾಸನದ ಗಂಡು ಮಕ್ಕಳನ್ನೂ ಬಿಟ್ಟಿಲ್ಲ, ಹೆಣ್ಣು ಮಕ್ಕಳನ್ನೂ ಬಿಟ್ಟಿಲ್ಲ,
ಅಂತಹ ಸುಪುತ್ರನಿಗೆ ದಾನದ ರೂಪದಲ್ಲಿ ಕೊಡ್ತಾರೆ. ತಾಯಿ ಗಿಫ್ಟ್ ಡೀಡ್ ಮುಖಾಂತರ ಟ್ರಾನ್ಸ್ಫರ್ ಮಾಡ್ತಾರೆ. ಆ ಗಿಫ್ಟ್ ಡೀಡಿಗೆ ನಮ್ಮ ಮಾನ್ಯ ಶ್ರೀ ಈಗ ನಾನು ಮಂತ್ರಿಗಳ ಬಗ್ಗೆ ಮಾತಾಡ್ತಾ ಇಲ್ಲ, ಇನ್ನೊಬ್ಬ 420 ಕುಮಾರ ಬಾಲಕೃಷ್ಣ ರಮೇಶ ಸೇರಿಬಿಟ್ಟು ಈ ಜಾಗವನ್ನು ನನ್ನ ಅಣ್ಣನಾದ ಸಹೋದರನ ಫ್ಯಾಮಿಲಿ ಅಲ್ಲ ಅಂತ ಹೇಳಿದರು. ರೇಪ್ ಆದಾಗ ಅವನು ಯಾವನವನು, ನನಗೂ ಅವನಿಗೆ ಸಂಬಂಧನೇ ಇಲ್ಲ, ರೇವಣ್ಣನೇ ಬೇರೆ ನಾನೇ ಬೇರೆ, ರೇವಣ್ಣನ ವ್ಯವಹಾರನೇ ಬೇರೆ ನನ್ನ ವ್ಯವಹಾರನೇ ಅಂತ ಹೇಳಿದಂಥ 420 ಕುಮಾರನು ಒಪ್ಪಿಕೊಂಡು ಈ ಜಾಗವನ್ನು HD ರೇವಣ್ಣನವರ ಹೆಸರಿನಲ್ಲಿ RTC ಮಾಡಲಾಗುತ್ತೆ. ವೀಕ್ಷಕರೇ, 4 ಎಕರೆ 39 ಗುಂಟೆ ಜಾಗ, ಇದು ಗೋಮಾಳವಲ್ಲ, ಇದು ಗುಡ್ಡಗಾಡು ಪ್ರದೇಶವಲ್ಲ. ಈ ಪ್ರದೇಶವು ಸರ್ವೆ ನಂಬರ್ 43 10 ಊರುಗಳಿಗೆ ನೀರು ಕೊಡ್ತಾ ಇದ್ದಂತಹ, 10 ಊರಿನ ಜನರಿಗೆ ಜೀವಾಳವಾಗಿದ್ದಂತಹ, 10 ಊರಿನ ಜನರಿಗೆ ಪ್ರತಿನಿತ್ಯ ದನ ಕರುಗಳಿಗೆ ನೀರು ಕೊಡ್ತಾ ಇದ್ದಂತಹ ಜೀವಂತ ಇರುವ ಕೆರೆಯನ್ನು ಅಂದಿನ DC ಮುಖಾಂತರ 4 ಎಕರೆ 39 ಗುಂಟೆ ಜಾಗವನ್ನು 420 ದೇವೇಗೌಡರು ತನ್ನ ಹೆಂಡತಿಯ ಹೆಸರಿಗೆ RTC ಮಾಡಿಕೊಳ್ತಾರೆ ಅನ್ನುವ ಸ್ಟೋರಿ. ಇದನ್ನು ಯಾರೋ ಒಬ್ಬರು RTI ಮೂಲಕ ಹಾಕ್ತಾರೆ. ಅವ್ರಿಗೆ ಗೊತ್ತಿರುತ್ತೆ ದೇವೇಗೌಡರ ಫ್ಯಾಮಿಲಿ ಅಂತ ಹೇಳಿದ ಕೂಡಲೇ ನಮಗೆ ಡಾಕ್ಯುಮೆಂಟ್ ಸಿಗಲ್ಲ ಅಂತ. RTI ಮೂಲಕ ಒಂದು ಅಪ್ಲಿಕೇಶನ್ ಹಾಕ್ತಾರೆ. ಗೌಡ್ರೆ ತಹಸೀಲ್ದಾರಿಗೆ ಹಾಕ್ತಾರೆ, ನಮಗೆ ಸರ್ವೆ ನಂಬರ್ 21, 22, 23 ಅದರ ಮಧ್ಯಕ್ಕೆ ಟ್ಯಾಲೆಂಟಾಗಿ ಸೇರಿಸ್ತಾರೆ. 43, 44 ಸೇರಿಸಿದ್ರೆ ಇದರ ಡಾಕ್ಯುಮೆಂಟ್ ಬರ್ಬೋದು ಅಂತ. ಸರ್ವೆ ನಂಬರ್ 43 ನೋಡಿದ ಕೂಡಲೇ ತಹಸೀಲ್ದಾರ್ ಆಫೀಸಲ್ಲಿ ಹಾರ್ಟ್ ಎಲ್ಲ ವೀಕ್ ಆಗಿ ಎಲ್ಲ ಜಯದೇವ ಮಂಜುನಾಥ್ ಅವರಿಗೆ ಫೋನ್ ಮಾಡ್ತಾರೆ. ಸರ್, ನಮಗೆಲ್ಲ ಹಾರ್ಟ್ ವೀಕ್ ಆಗಿದೆ, ಯಾಕಂದರೆ ನಿಮ್ಮ ಮಾವ ಇದ್ದಾರಲ್ಲ ಅವರು ಇಲ್ಲಿ 420 ಕೆಲಸ ಮಾಡವ್ರೆ, ಅದರ ಡಾಕ್ಯುಮೆಂಟ್ ಯಾರು RTI ಅವ್ರು ಕೇಳ್ತಾ ಇದ್ದಾರೆ. ಸರ್ ಏನು ಮಾಡಲಿ ಸರ್, ಯಾವ ಮೆಡಿಸಿನ್ ತಗೊಳ್ಳಿ ಅಂತ ಮಂಜುನಾಥ್ ಅವರಿಗೆ ಜಯದೇವಕ್ಕೆ ಫೋನ್ ಮಾಡ್ತಾರೆ. ಅವ್ರು ಹೇಳ್ತಾರೆ, ಒಂದು ಹಿಂಬರ ಕೊಟ್ಬಿಡಿಯಪ್ಪ. ಇಲ್ಲ ಅಂತ, ಹಾರ್ಟ್ ವೀಕ್ ಸರಿಯಾಗುತ್ತೆ, ಹಿಂಬರ ಬರುತ್ತೆ, ಇದು ಯಾವ ಡಾಕ್ಯುಮೆಂಟ್ ಇಲ್ಲ, ಎಲ್ಲ ಶಿಥಿಲಗೊಂಡಿದೆ. ದೇವೇಗೌಡರ ಫ್ಯಾಮಿಲಿ ಹೋರಾಟ ಮಾಡಿದಂಥ ಯಾವುದೇ ಡಾಕ್ಯುಮೆಂಟ್ ಶಿಥಿಲಗೊಂಡಿದೆ. ತದನಂತರ ಇದೇ ಮಹಾನುಭಾವರು ಇನ್ನೊಂದು ಪ್ಲ್ಯಾನ್ ಮಾಡ್ತಾರೆ. 43 ಬಿಟ್ಟು ಉಳಿದ ಸರ್ವೆ ನಂಬರ್ಗಳದ್ದು ಮಾತ್ರ ಕೇಳ್ತಾರೆ. ಯಾವುದು ಹಿಂಬರಹ ಕೊಟ್ಟಿದ್ರು ಇಲ್ಲ ಅಂತ ಹೇಳಿದಾಗ ದೇವೇಗೌಡರ ಫ್ಯಾಮಿಲಿಯ ಸರ್ವೆ ನಂಬರ್ ಬಿಟ್ಟ ಕೂಡಲೇ ಉಳಿದ ಎಲ್ಲ ಡಾಕ್ಯುಮೆಂಟ್ಗಳು ಬರ್ತವೆ. ಆಗ ಇವರು ಹೋಗಿ ಕೇಳ್ತಾರೆ, ಮೊನ್ನೆ ಇಲ್ಲ ಅಂತ ಹೇಳಿದ್ರಿ, ಈಗ ಕೊಡ್ತಾ ಇದ್ದೀರಿ, ದೇವೇಗೌಡರ ನಂಬರ್ ತೆಗೆದು ಕೂಡಲೇ ಈಗ ಅದರದ್ದು ಕೊಡಿ ಅಂತ ಕೇಳಿದಾಗ ವಿಧಿ ಇಲ್ಲದೆ ಅದರ ಡಾಕ್ಯುಮೆಂಟು ಪವರ್ TV ಕೈಗೆ ಸೇರುತ್ತೆ. ಕೆರೆ ನಾನು ಅದಕ್ಕೆ ಹೇಳಿದ್ದು, ಬಾವಿ ಹಳ್ಳವ ನುಂಗಿ ಹಳ್ಳ ಕೆರೆಯನ್ನೇ ನುಂಗಿ ಊರಲ್ಲಿರುವ ಕೆರೆಯನ್ನೆಲ್ಲ ಗೌಡ್ರು ನುಂಗಿದ್ರ ತಗ್ಗಿ ಅಂತ. ಮಾನಗೆಟ್ಟ ರೈತರನ್ನು ನಾನು ಹೇಳಲ್ಲ, ಮಣ್ಣಿನ ಮಕ್ಕಳು ಅಂತ ನಾನು ಹೇಳಲ್ಲ. ರೈತರು ಕುಡಿಯುವಂಥ 10 ಊರಿನ ಜನ ಕುಡಿಯುವಂತಹ ನೀರು, 10 ಊರಿನ ಜನರ ಜಮೀನುಗಳಿಗೆ ನೀರುಣಿಸಿದಂತಹ ಕೆರೆ, 10 ಊರಿನ ಊರಿನ ಜಾನುವಾರುಗಳಿಗೆ ನೀರು ಕೊಡ್ತಾ ಇದ್ದಂತಹ ಕೆರೆಯನ್ನು ತಾನು ಅನ್ನದಾತ, ತಾನು ಮಣ್ಣಿನ ಮಗ, ತಾನು ಕಾವೇರಿಯನ್ನು ಉಳಿಸಿದ್ದೇ ತಾನು, ತುಂಗಭದ್ರಾ ಜಲಾಶಯ ನನ್ನಿಂದಾಗಿ ಆಗಿದ್ದು, ತುಮಕೂರು ಕೋಲಾರ ಎಲ್ಲರಿಗೆ ನೀರು ಕೊಟ್ಟಿದ್ದೆ ನಾನು ಅಂತ ಇವತ್ತೂ ಕಣ್ಣೀರಿಡ್ತಾ ಇರುವ ದೇವೇಗೌಡರು 10 ಊರಿನ ಕೆರೆಯನ್ನು ಒಡೆದ್ರ ಎನ್ನುವ ಡೌಟ್ಗೆ, ನಿಮಗೂ ಡೌಟ್ ಇರ್ಬೋದು, ನನಗೂ ಇತ್ತು, ವಿತ್ ದ ಡಾಕ್ಯುಮೆಂಟ್, ವಿತ್ ಪ್ರೂಫ್, ವಿತ್ ಫೋಟೋಗ್ರಾಫ್, ವಿತ್ ಲೊಕೇಶನ್ ನಿಮ್ಮ ಮುಂದೆ ಹಿಡ್ತಾ ಈ 420 ಕಾರ್ಯಗಳು ಮುಂದೆ ಹೆಂಗೆ ಮುಂದುವರಿಯಿತು ಅನ್ನೋ ಎಪಿಸೋಡನ್ನು ಕೊಡ್ತೀನಿ.